வணக்கம். கதிர்மணி பார்வைகள் உங்களை வரவேற்கின்றது. இன்றைய தொகுப்புகளை வழங்குவது PF இன்பன். முக்கிய பார்வைகள். RK ஃபவுண்டேஷன் நிறுவனரும் பொதுநல சேவகருமான திரு மோகன் கிருஷ்ணா அவர்கள் ராபர்ட்சன்பேட்டை ஜார்ஜ் மன்னர் அரங்கில் 16/4/2024 அன்று பத்திரிகையாளர் கூட்டம் நடத்தினார். அப்போது மதசார்பற்ற ஜனதள வேட்பாளர் திரு மல்லேஷ் பாபுவிற்கு முழு ஆதரவு அளிப்பதாக கூறினார். அவை உங்கள் பார்வைக்கு. ಆದಿ ನೋಡಿದ್ರೆ ಶೋಷಿತರಿಗೆ ಒಂದು ಒಳ್ಳೆಯದಾಗಬೇಕು ಅನ್ನೋ ಒಂದು ದೂರದೃಷ್ಟಿ ಇಟ್ಕೊಂಡು ಅವರು ಇವತ್ತು ನಮಗೆ ಒಂದು ದಾರಿದೀಪವಾಗಿ ತೋರಿಸ್ಕೊಟ್ಟಿದ್ದಾರೆ. ನನಗೆ ಗೊತ್ತಿಲ್ಲ ಕೆಜಾಪ್ ತಾಲೂಕಿನಲ್ಲಿ ಈ ಮಾತು ಹೇಳಬೇಕಾ ಹೇಳಬಾರ್ದು ಅಂತ ಗೊತ್ತಿಲ್ಲ. ಕೆಜಾಪ್ ತಾಲೂಕಲ್ಲಿ ಇಟ್ಟಿರುವಂಥಿರ್ಬೋದು, ಕೋಲಾರ ತಾಲೂಕಲ್ಲಿ ಹುಟ್ಟಿರುವಂಥಿರ್ಬೋದು, ನಾವೆಲ್ಲ ಅಣ್ಣ ತಮ್ಮಂದರು. ಅದರಲ್ಲಿ ವಿಶೇಷವಾಗಿ ಮಾನವ ಜನ್ಮದಲ್ಲಿ ಹುಟ್ಟಿರುವಂಥದ್ದು. ಸಂವಿಧಾನದ ಅಡಿಯಲ್ಲಿ ನಾವು ಯಾರಾದರೂ ನೋಡಿದ್ರೆ ಎಡಗೈ ಬಲಗೈ ಸ್ಟ್ರೈಟ್ ಲೆಫ್ಟ್ ರೈಟ್ ಅನ್ನೋದು ಎಲ್ಲೂ ಇಲ್ಲ. ನಾನು ನನ್ನ ಹಿತೈಷಿಗಳನ್ನು, ನನ್ನ ಕೋಲಾರ ಜಿಲ್ಲೆಯ ದಲಿತ ಮುಖಂಡರನ್ನ, ನನ್ನ ಕೋಲಾರ ಜಿಲ್ಲೆಯ ಅಂಬೇಡ್ಕರ್ರ ದೇವರುಗಳನ್ನು ಪೂಜೆಯವ್ರಿಗೆಲ್ಲರೂ ಕೈ ಎತ್ತಿ ಬೇಡ್ಕೊಳ್ತಾ ಇದ್ದೀನಿ. ನಾವು ದಲಿತರು, ಶೋಷಣೆಗೆ ಒಳಗಾಗಿರೋಂಥವ್ರೆಲ್ಲ ಸೇರಿ ಅಣ್ಣ ತಮ್ಮಂದರಾಗ್ತೀರಿ. ನಾವೆಲ್ಲ ಅಣ್ಣ ತಮ್ಮಂದ ರೀತಿಯಲ್ಲಿ ಕೆಲಸ ಮಾಡೋಣ. ಡಾಕ್ಟರ್ BR ಅಂಬೇಡ್ಕರ್ ಅವರು ಕಟ್ಕೊಂಡಿರೋಂಥ ಕನಸನ್ನು ನೆನೆಸು ಮಾಡಲಿಕ್ಕೆ ಇವತ್ತು ಆ ದೇವರೊಂದು ಶಕ್ತಿಯನ್ನು ಕೊಟ್ಟಿದ್ದಾರೆ, ಸಂವಿಧಾನ ಅನ್ನೋದು ಶಕ್ತಿ. ಆ ಸಂವಿಧಾನದ ಅಡಿಯಲ್ಲಿ ಯಾವ ರೀತಿ ಹೇಳಿದಾರೋ ಆ ರೀತಿ ನಡ್ಕೊಳ್ಳೋಣ. ಒಂದು ವಿಶೇಷವಾದ ಅಂತ ಅರ್ಥ ಎತ್ಕೊಂಡ್ಬಂದು ಬೇರೆ ಬೇರೆ ಪಂಗಡಗಳಾಗಿ ವಿಂಗಡಿಸಿ ನಾವು ಕಿತ್ತಾಡೋವಂಥದ್ದು ಬೇಡ. ನಾವೆಲ್ಲರೂ ಮಾನವರು. ಇಂದಿನ ಹಾದಿಯಲ್ಲಿ ನಾವು ಯಾವ ರೀತಿ ನಡ್ಕೊಂಡ್ಬಂದ್ರೆ ಅದೇ ರೀತಿಯಲ್ಲಿ ಹೋಗ್ತಾ ನಾವೆಲ್ಲರೂ ಸೇರಿ ಮಲ್ಲೇಶ್ ಬಾಬು ಅವರ ಕೈ ಬಲಪಡಿಸೋಣ ಅಂತ ನಾನು ಕೇಳ್ತೀನಿ. ಸರ್, ಈಗ ಎಲ್ಲ ನಾಯಕರು ಹೆಸರು ಹೇಳಿದರೆ ಅದೇ ಸಂಸದರ ಹೆಸರು ಹೇಳಲಿಲ್ಲ, ನೀವು ಅವ್ರು ನಿಮ್ಗೆ ಕಾಂಟ್ಯಾಕ್ಟೇ ಮಾಡಿಲ್ವಾ? ಸರ್, ಸಂಸದರಿರ್ಬೋದು, ಇಂದಿನ ಚುನಾವಣೆಯಲ್ಲಿ ನನಗೋಸ್ಕರ ಯಾರ್ಯಾರು ಕೆಲಸ ಮಾಡಿದ್ದಾರೆ ಅವರೆಲ್ಲರೂ ನನ್ನ ಹಿತೈಷಿಗಳಂತಲೇ ಹೇಳೋದು. ಹಿತೈಷಿಗಳು ಅಂತ ಹೇಳಿದ್ರೆ ನನಗೆ ಸಾವಿರಾರು ಹಿತೈಷಿಗಳಿದ್ದಾರೆ, ಒಳ್ಳೆಯದು ಬಯಸಂತ ಇದ್ದಾರೆ. ಹಿತೈಷಿಗಳಲ್ಲಿ ನಮ್ಮ ಸಂಸದರು ಹೋಗ್ತಾರೆ. ರಾಷ್ಟ್ರ ಚುನಾವಣೆಯಲ್ಲಿ ನಿಮ್ಮ ಜೊತೆ ಗ್ರಾಮಾಂತರ ಮತ್ತು ಅಗ್ರಗಣ್ಯ ನಿಮ್ಮ ಜೊತೆ ಕೆಲಸ ಸರ್, ಮನುಷ್ಯನ ನಿರ್ಧಾರಗಳೇನು ಅಂತ ಇವತ್ತಿರೋ ನಿರ್ಧಾರ ನಾಳೆ ಏನಿರುತ್ತೆ ಅಂತ ಗೊತ್ತಿಲ್ಲ. ಬಹುಶಃ ಅವರ ನಿರ್ಧಾರಕ್ಕೆ ನನಗೆ ಗೊತ್ತಿಲ್ಲ. ನಾನು ಫೋನ್ ಮುಖಾಂತರ ಕೊಟ್ಟಿದ್ದೀನಿ. ಕಾರಣಾಂತರಗಳಿಂದ ನಾನು ಸ್ವಲ್ಪ ದೂರ ಇದ್ದೀನಿ ಅಂತ ಹೇಳಿದ್ದಾರೆ. ಬಹುಶಃ ನೀವು ಅದನ್ನು ಅವ್ರಿಗೆ ಕೇಳಿ. ಸರ್, ಒಟ್ಟಾರೆಯಾಗಿ ಈಗ ಕಾರ್ಯಕರ್ತರಿಗೆ ನೀವು ಯಾವ ಮಾಹಿತಿಯನ್ನು ಕೊಡ್ತಾರೆ ಅಂದರೆ BJP ಮುಖಂಡರು ಅಂತ ಕಾರ್ಯಕರ್ತರಿಗೆ ಮನವಿ ಮಾಡ್ತೀರಾ ಅಥವಾ ಸಮಾಜ ಸೇವಕರು ಅಂತ ಹೇಳ್ಬಿಟ್ಟು ನೀವು ಕಾರ್ಯಕರ್ತರಿಗೆ ಮನವಿ ಮಾಡ್ತೀರಾ? ಈ ಮಣ್ಣಲ್ಲಿ ಹುಟ್ಟಿರುವಂಥ ಮೋಹನ ಕೃಷ್ಣ ಅಂತ ಹೇಳ್ತಿದ್ದಾರೆ. ಕೆಜಾಪ್ ತಾಲೂಕಲ್ಲಿ ಹುಟ್ಟಿರುವಂಥ ಮೋಹನ ಕೃಷ್ಣನಾಗಿ ಮನವಿ ಮಾಡ್ತಾರೆ. BJP ಮುಖಂಡರು ಅಂತ ಮಾಡಲ್ಲ. ಪಕ್ಷ ಅನ್ನೋದಕ್ಕಿಂತ ಇವತ್ತು ನಾವು ನರೇಂದ್ರ ಮೋದಿಜಿಯವ್ರು ಗೆಲ್ಲಬೇಕು. ನರೇಂದ್ರ ಮೋದಿಜಿಗೋಸ್ಕರ ಇವತ್ತು ನಾವು ಕೆಲಸ ಮಾಡಲಿಕ್ಕೆ ಇಲ್ಲಿದ್ದೀರಿ. ಮಲ್ಲೇಶ್ ಬಾಬು ಅವರ ಕೈ ಬಲಪಡಿಸಬೇಕು. ಮಲ್ಲೇಶ್ ಬಾಬು ಅವರ ಕೈ ಬಲಪಡಿಸಿದ್ರೆ ನಮ್ಮ NDA ಅಭ್ಯರ್ಥಿಯಾದಂಥ ಗೆಲುವು ಪಡ್ಕೊಂಡ್ರೆ ನಮ್ಮ ನರೇಂದ್ರ ಮೋದಿಜಿಯವರ ಒಂದು ಶಕ್ತಿ ಜಾಸ್ತಿ ಆಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಮಣ್ಣಿನ ಮಗನಾಗಿ ಇವತ್ತೆಲ್ಲರಿಗೂ ನಾನು ಕೂಗಿ ಕೇಳ್ತಾ ಇದ್ದೀನಿ. ನಮ್ಮ ಮಲ್ಲೇಶ್ ಬಾಬು ಅವ್ರು ಕೇಳಿಸ್ತೀನಿ. ನಿಮ್ಮ ಹೇಳಿಕೆ ದೇಶಕ್ಕೋಸ್ಕರ ಯಾರು ಚಿಂತನೆ ಮಾಡಿ ಮೋದಿ ಕೈ ಬಳಸ್ಬೇಕು ಯಾರು ಮಾಡ್ತಾರೋ ಅವರೇ ನನ್ನ ಮುಖಂಡರು. ಅರ್ಥ ಆಯ್ತಾ? ಅವರೆಲ್ಲ ದೊಡ್ಡ ಮುಖಂಡರು. ನಾನು ಅವ್ರ ಹತ್ರ ಹೋಗ್ತೀನಿ. ದೊಡ್ಡ ಮುಖಂಡರು ಇಲ್ಲಿ ಎಲ್ಲೂ ಕರೆದಿಲ್ಲ, ಬರೀ ಮುಖಂಡರೆಲ್ಲ ನನ್ನ ಜೊತೆಲೇ ಇದೆ. ಈ ದಿನ ಇಲ್ಲಿ ಸೇರಿರ್ತಕ್ಕಂಥ ಮೋಹನ್ ಕೃಷ್ಣರವರ ಎಲ್ಲ ಬೆಂಬಲಿಗರು ನನ್ನ ವಂದನೆಗಳನ್ನು ತಿಳಿಸ್ತಾ, ಇದಕ್ಕೆ ಸನ್ಮಾನ್ಯ ಓಡಿ ವಿಜಯ್ ಕುಮಾರ್ ಬಂದಿದ್ದಾರೆ ಮತ್ತು ಮೋಹನ್ ಕೃಷ್ಣ ಅವರಿದ್ದಾರೆ. ಈ ದಿನ ನಮ್ಮ JDS ಮತ್ತು BJPಯ ಅಲಿಯನ್ಸ್ ಆಗಿರ್ತಕ್ಕಂಥ NDA ಪಕ್ಷದ ಮಲ್ಲೇಶ್ ಬಾಬುಗೆ ನಾವೆಲ್ಲ ನಮಗೆ ಸಹಕಾರ ಕೊಡ್ತೀವಿ. ನಿಮ್ಮ ಸಹಕಾರ ಕೊಡ್ತೀವಿ ಅಂತ ನಮಗೆ ಒಂದು ವಾರ್ತೆ ಇದರ ಮುಖಾಂತರ ಫೋನ್ ಮುಖಾಂತರ ತಿಳಿಸಿದ್ರು. ದಯವಿಟ್ಟು ನೀವೇನು ತಪ್ಪು ತಿಳ್ಕೊಬೇಡಿ. ಇಷ್ಟು ದಿನ ಆಗಿದ್ದಾಯಿತು. ಈ ದಿನ ನಾವೆಲ್ಲ ಒಟ್ಟಿಗೆ ಮೋಹನ್ ಕೃಷ್ಣರವರ ಎಲ್ಲ ಅನುಯಾಯಿಗಳು, ಕಾರ್ಯಕರ್ತರು ಎಲ್ಲ ನಮ್ಮ NDA ಪಕ್ಷದ ಮಲ್ಲೇಶ್ ಬಾಬುಗೆ ಬೆಂಬಲ ಸೂಚಿಸ್ತೀವಿ ಅಂತ ಹೇಳಿದ್ದಕ್ಕೆ ಎಲ್ಲರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತೊಮ್ಮೆ ನಿಮ್ಮೆಲ್ಲರ ಜೊತೆಗೂ ನಾವೆಲ್ಲ ಇರ್ತೀವಿ. ಏನು ಹೆಚ್ಚು ಕಡಿಮೆ ಆದರೂ ಸಹ ನಿಮ್ಮೆಲ್ಲರ ಜೊತೆಗೆ ಇರ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ತಾವೆಲ್ಲ ದಯವಿಟ್ಟು ಮಲ್ಲೇಶ್ ಬಾಬುನ NDA ಅಭ್ಯರ್ಥಿಯಾದಂಥ ನನ್ನ ಮಗನಿಗೆ ನೀವೆಲ್ಲ ಆಶೀರ್ವಾದ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ನಿಮಗೆ ಧನ್ಯವಾದಗಳನ್ನು ಹೇಳಿ JDS ಪಕ್ಷದ ಅಭ್ಯರ್ಥಿ ಮಲ್ಲೇಶ್ ಬಾಬು ನಂಬರ್ 2 ಮತ್ತು ತೆನೆ ಹೊತ್ತ ರೈತ ಮಹಿಳೆ ಆ ಸಿಂಬಲ್
ಬೆಂಬಲಿಗೆ ತಾವೆಲ್ಲ ದಯವಿಟ್ಟು ಓಟ್ ಹಾಕಬೇಕು, ಗೆಲ್ಲಿಸಬೇಕು. ಕೃಷ್ಣ ಅವರ ಅನುಯಾಯಿಗಳು ಮತ್ತು ಬೆಂಬಲಿಗರ ಜೊತೆ ಸದಾ ಇರ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಹಲವಾರು ನಮ್ಮ ಮಾಧ್ಯಮದ ಮಿತ್ರರೆಲ್ಲ ಬಂದು ನಮ್ಮ ಮೋಹನ್ ಕೃಷ್ಣ ಅವರ ಬಂದು ಒಂದು 2-3 ಪ್ರಶ್ನೆಗಳನ್ನ ಕೇಳ್ತಾನೇ ಬರ್ತಾ ಇದ್ರು. ನೀವೇನು BJPಯಲ್ಲಿ ಇದ್ದೀರಾ ಅಂತ. ಅವ್ರು ಮೊದಲೇ ಹೇಳ್ಬಿಟ್ರು, ಐ ಆಮ್ ಎ ಪ್ರೈಮರಿ ವರ್ಕರ್, ಆರ್ಡಿನರಿ ವರ್ಕರ್, ಸ್ಟಿಲ್ ಐ ಆಮ್ ದಿ ಗ್ರಾಸ್ ರೂಟ್ ವರ್ಕರ್ ಆಫ್ ದಿ ಭಾರತೀಯ ಜನತಾ ಪಾರ್ಟಿ ಅಂತ. ಸೊ ದೇರ್ ಇಟ್ಸ್ ದಿ ಮ್ಯಾಟರ್. ಸೊ he is a BJP leader, not a worker. He is a BJP leader. ಅವ್ರ ಜೊತೆಲಿ ಇರ್ತಕ್ಕಂಥಲ್ಲ ಬಂದು ಅವ್ರು ಬರೀ ಕಾರ್ಯಕರ್ತರಾಗಿ ಬೆಳೆಸಲಿಲ್ಲ, ಭಾರತೀಯ ಜನತಾ ಪಕ್ಷದ ಮುಖಂಡರಾಗಿಯೇ ಬೆಳೆಸಿದ್ದಾರೆ. ಅದೇ ರೀತಿ ಬೇರೆ ಗುಂಪುಗಳೆಲ್ಲ ಇದೆ ಅಂತ ನಮ್ಮ ಮಾಧ್ಯಮದಲ್ಲಿ ಕೂಡ ನೀವು ಹೇಳ್ತಾ ಇದ್ದೀರಾ. ಅದೆಲ್ಲ ಏನೂ ಇಲ್ಲ. ಇನ್ನೂ 1 ದಿನದಲ್ಲಿ 2 ದಿನದಲ್ಲಿ ಎಲ್ಲ ಮುಖಂಡರುಗಳನ್ನು ಬಂದು ನಾವು ಒಂದಾಗಿ ಸೇರಿಸಿ ಎಲ್ಲರೂ ಒಂದೇ ರೀತಿ ಒಂದೇ ಒಂದು ನಿಟ್ಟಿನಲ್ಲಿ ಬಂದು ನಮ್ಮ ಒಂದೇ ಗುರಿ ಇಂಡಿಯಾ ಅಭ್ಯರ್ಥಿಯನ್ನು ಬಂದು ಗೆಲ್ಲಿಸೋದು. ಇವತ್ತಿನ ಪರಿಸ್ಥಿತಿಯಲ್ಲಿ ನಮಗೆ ಬಂದು ಇರೋ ವಿರೋಧಿಗಳು ಗುಂಪುಗಾರಿಕೆ ಯಾರಪ್ಪ ಅಂತ ಹೇಳಿದ್ರೆ ಅದು ಕಾಂಗ್ರೆಸ್ ಪಕ್ಷನೇ ಅಂತ ಒಂದು ಮಾತನ್ನು ಹೇಳ್ಬಿಟ್ಟು ಇವಾಗ ನಾವು BJP ಆಗಲಿ ಅಥವಾ JDS ಆಗಲಿ ಅಥವಾ ನಮ್ಮ ಮೋಹನ್ ಕೃಷ್ಣ ಅವರು ಅಂತ ನಾನು ಸಪರೇಟಾಗಿ ಹೇಳೋದಿಲ್ಲ, ಅವರು ನಮ್ಮಲ್ಲಿ ಒಬ್ಬರಾಗಿ ಇವಾಗ ಇದ್ದಾರೆ. ಎಲ್ಲರೂ ನಾವೆಲ್ಲ ಒಂದಾಗಿ ಸೇರಿ ಚುನಾವಣೆ ಬಂದು ನಾವು ಎದುರಿಸ್ತೀವಿ, ಗೆಲ್ಲುತ್ತೀವಿ ಅಂತ ಮಾತನ್ನು ಬಂದು ಈ ಮೂಲಕ ನಾನು ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. தங்கவயல் முன்னாள் சட்டமன்ற உறுப்பினர் திரு Y சம்பங்கி அவர்கள் ஆண்டரசன்பேட்டை பகுதிகளில் வியாபாரிகளிடம் ஓட்டு சேகரித்தார். அவருடன் கட்சி நிர்வாகிகள் பெருமளவில் கலந்து கொண்டனர். ಪಕ್ಕ ರಾಗಿ ಹಾಕಿದ್ರು ಅವ್ರು ಯಾಕೆ ಕಾಂಗ್ರೆಸ್ ಆಗಿರಲಿಲ್ಲ. ನಾವೇ ರೂಪ ಗೆಲ್ಲಿಸ್ಕೊ ರೂಪ ಹೋಗ್ಬೇಕು, ಅದಕ್ಕೆ ಗೆಲ್ಲಿಸ್ಕೊ.